ಪಕ್ಕ ಹಳ್ಳಿ ಸ್ಟೈಲಲ್ಲಿ ನಾಟಿ ಕೋಳಿ ಸಾಂಬಾರ್ ತಿಂತ ಇದ್ರಂತೂ ಸೂಪರ್ ಆಗಿರುತ್ತೆ. ನಮ್ಮ ಮನೆಗೆ ಒಬ್ರು ಹೊಸ ಮೆಂಬರ್ ಆಡ್ ಆಗಿದ್ದಾರೆ. ಯಾರು ಅಂತ ನಿಮಗೆ ತೋರಿಸ್ತೀನಿ. ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ಧನುಗೌಡ ಕನ್ನಡ ವ್ಲಾಗ್. ಇನ್ನೂ ಯಾರ್ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಇವತ್ತು ಸ್ಪೆಷಲ್ ನಾಟಿ ಕೋಳಿ ಸಾಂಬಾರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇವತ್ತು ಅಷ್ಟೇ ಸೇಮ್ ಮಾರ್ನಿಂಗ್ ರೊಟ್ಟಿನೇ ಮಾಡ್ತಾ ಇದ್ದೀನಿ. ನೋಡಿ, ಇವತ್ತು ಫುಲ್ಲು ವಿಡಿಯೋ ಫುಲ್ ಡಿಫ್ರೆಂಟ್ ಆಗಿರುತ್ತೆ. ಬೆಳಿಗ್ಗೆನೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಇನ್ನೂ ಇಬ್ನಿ ಎಲ್ಲ ಹೆಂಗೆ ಬೀಳ್ತಾ ಇದೆ ಅಂತ. ಸಖತ್ತು ಚಳಿ ಅಂತ ಆಗ್ತಾ ಇದೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೇ ಇರೋ ರೀತಿ ನೋಡಿ. ಇವತ್ತಂತೂ ವಿಡಿಯೋ ತುಂಬ ಚೆನ್ನಾಗಿರುತ್ತೆ. ನಾನು ಓದ್ ವಿಡಿಯೋದಲ್ಲಿ ನಾನು ಕೆಲಸ ಮಾಡಿದ್ದು ನಾನು ನಿಮಗೆ ತೋರಿಸಿದ್ದೆ. ಇದೇ ಥರ ನನ್ನ ತಂಗಿನೂ ಮನೆಗೆ ಬಂದಾಗೆಲ್ಲ ಕೆಲಸ ಮಾಡ್ತಾ ಇರ್ತಾಳೆ. ಅವಳು ಅಷ್ಟೇ ಮಾರ್ನಿಂಗ್ ಎದ್ದ ತಕ್ಷಣ ಬಾಗಿಲು ಕಸ ಗುಡಿಸಿ, ನೀರು ಹಾಕಿ, ರಂಗೋಲಿ ಬಿಟ್ಟು ಎಲ್ಲ ಆದಮೇಲೆ ಹಾಲು ಕರಿಯೋದಕ್ಕೆ ಅಂತ ಹೋಗುತ್ತೆ. ನಮ್ಮಮ್ಮ ಏನು ಮಾಡುತ್ತೆ ಅದನ್ನು ನಾನಿದ್ರೂ ಅಷ್ಟೇ ಅವಳಿದ್ರೂ ಅಷ್ಟೇ ಹೆಲ್ಪ್ ಮಾಡಿಕೊಡ್ತೀವಿ. ಇದೇ ನಮ್ಮದು ಮಾರ್ನಿಂಗ್ ರೋಟೀನ್ ಆಗಿರುತ್ತೆ. ಹಳ್ಳಿ ಕಡೆ ಬಂದ್ರಂತೂ ಇವತ್ತಂತೂ ಬೆಳಿಗ್ಗೆಲ್ಲ ಕಾಯಿ ಹಿಡಿಯೋದಕ್ಕೆ ಅಂತ ಬಂದಿದ್ರು. 6 ಗಂಟೆಗೆ ಬಂದ್ಬಿಟ್ಟಿದ್ರಲ್ಲ ಕಾಯಿ ಹಿಡಿಯೋಕ್ಕೆ. ಬೇಗ ಬಿಸಿಲು ಹತ್ತಲ್ಲ, ಏನು ಮನಸ್ಸು ಬಿಸಿಲಿಗೆ ಹಾಕಿದ್ರೆ ಅಂದ್ಬಿಟ್ಟು 10 ಗಂಟೆ ಬಂದಿರೋದು. ಬಿಸಿಲಿಗೆ ಅವ್ರ ಅಪ್ಪಂಗೆ ಹೆಲ್ಪ್ ಮಾಡ್ತಾ ಇರೋದು ಇದು. ಏನಂಕಲ್ ಹೇಳ್ತೀರಿ ನಿಮ್ಮ ಮಗನ ಬಗ್ಗೆ? ಖುಷಿ ಹೇಳ್ತೀನಿ. ಎಷ್ಟು ಹೆಲ್ಪ್ ಮಾಡ್ಕೊಡ್ತಾನೆ ಯಾವಾಗ್ಲೂ? ಹೆಲ್ಪ್ ಮಾಡ್ತಾನೆ. ಕಾಸು ಅವ್ರಿಗೆ ಬೇಕಂತೆ. ಕಾಸು ಅವ್ರು ಸಂಪಾದನೆ ಮಾಡ್ದು ಅವ್ರಿಗೆ. ಯಾಲೇ ಅವ್ನಿಗೆ 2 ತಿಂಗಳಾಯ್ತು ಕಾಯಿ ಬಿಡ್ತಾ ಇಲ್ಲ. ಈಗ ನಿಮ್ದೇ ಲಾಸ್ಟು. ನೀವು ಆಲ್ರೆಡಿ ತಮ್ಮನೇಲಲ್ಲಿ ನೋಡಿದ್ರಿ ನಮ್ಮ ಮನೆಗೆ ಒಬ್ಬರು ಹೊಸ ಅತಿಥಿ ಬಂದರು ಅಂತ. ಹೌದು, ಇವರೇ ಅವರು. ಇನ್ಮೇಲೆ ಇವರು ಅತಿಥಿ ಅಲ್ಲ, ಪರ್ಮನೆಂಟಾಗಿ ನಮ್ಮ ಜೊತೆನೇ ಇರ್ತಾರೆ. ನಮ್ಮ ಜೊತೆಗೆ ಇವರು ಒಬ್ಬರು ಕೂಡ. ಇವ್ರ ಹೆಸರು ನಾನು ಲಕ್ಷ್ಮಿ ಅಂತ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವೇನಂತ ಹೇಳ್ತೀರಾ? ಕಮೆಂಟ್ಸಲ್ಲಿ ಹೇಳಿ. ನೀವು ಯಾವುದಾದ್ರೂ ಹೊಸ ನೇಮ್ ಏನಾದರೂ ಇತ್ತು ಅಂತ ಅಂದರೆ ಸಜೆಷನ್ ಕೊಡಿ. ನಾವು ಇದನ್ನು ಹಾಲ್ಗೋಸ್ಕರ ಅಂತಲೇ ತರಿಸಿದ್ದು. ನೆಕ್ಸ್ಟ್ ಈ ಕಾಯಿ ಮುಗಿದ್ಮೇಲೆ ಇನ್ಯಾರ್ದೈತೆ ಕಾಯಿ ಎಡಿಯೋ ಪ್ರೋಗ್ರಾಮ್ ಐತೆ. ಇನ್ನೊಂದು 2 ಗಂಟೆ ಅದೇ. ಒಬ್ಬೊಂದು 200, ಒಬ್ಬೊಂದು 100, 300 ಐತೆ. 300 ಐತೆ. ಇವ್ರ ಹೆಸರು ಡುಮ್ಮಿ ಅಂತ, ಗೊತ್ತಲ್ಲ ನಿಮಗೆ? ನೋಡಿ, ಈಗ ನಾನು ಕಾಯಿ ಹಿಡಿತೀನಿ. ಒಂದು ತೋರಿಸ್ತೀನಿ ಯಾವ ಥರ ಹಿಡಿಯೋದು ಅಂತ. ನೋಡ್ಕೊಳ್ಳಿ, ಟ್ರೈ ಮಾಡಿ ನೀವು ಹಂಗೆ. ಇಷ್ಟೇ ಸಿಂಪಲ್. ಹೆಂಗೆ ಸಿಂಪಲ್ ಅಂತ ಹೇಳೋಕ್ಕಾಗಲ್ಲ, ಹೆವಿ ಕಷ್ಟನೇ ಇರುತ್ತೆ. ನೋಡಿ, ಇವನು ಎಷ್ಟು ಫಾಸ್ಟಾಗಿ ಹಿಡಿತಾನೆ. ನಮ್ಮನೆಗೆ ಹಿಡಿತಾ ಇರೋದು.
ನೋಡಿದ್ರ ಕಾಯಿ ಯಾವ ಥರ ಹಿಡಿಯೋದು ಅಂತ ವಿಡಿಯೋದಲ್ಲಿ ತೋರಿಸಿರ್ತೀನಿ. ಯಾರ್ಯಾರೆಲ್ಲ ಹೆಣ್ಮಕ್ಳುಗಳು ಟ್ರೈ ಮಾಡಬೇಕು ಅಂತ ಹೇಳ್ತೀರಿ, ಟ್ರೈ ಮಾಡಿ. ನಮ್ಮ ಥರ ಕಾಯಿ ಹಿಡಿತೀನಿ ಅಂತ ಏನಾದ್ರು ಹೋದ್ರೆ, ಇಲ್ಲ ಅಂತಂದ್ರೆ ನಿಮಗೆ 3 ದಿನ ಟೈಮ್ ಬೇಕು ಕಾಯಿ ಫುಲ್ ಹಿಡ್ದಾಕಕ್ಕೆ. ಆದರೂ ಪರವಾಗಿಲ್ಲ, ಎಮರ್ಜೆನ್ಸಿಲಿ ವರ್ಕೌಟ್ ಆಗುತ್ತೆ ಅದು. ನೋಡಿ ನಮ್ಮ ಪಾಪು ಮಾರ್ನಿಂಗ್ ಎದ್ದಿದ ತಕ್ಷಣ ಹಿಂಗೆ ಸ್ವಲ್ಪ ಹೊತ್ತು ಆಚೆ ಬಿಡ್ತೀವಿ ಆಟ ಆಡೋದಕ್ಕೆ ಅಂತ. ಅವನು ಅಷ್ಟೇ ತುಂಬ ಎಂಜಾಯ್ ಮಾಡ್ತಾನೆ. ಎಲ್ಲ ಹೋಗಿ ನಮ್ಮ ಮನೇಲಿ ಏನೇನೈತೆ ಪ್ರಾಣಿಗಳು ಅದನ್ನೆಲ್ಲ ಮಾತಾಡಿಸ್ತಾ ಇರ್ತಾನೆ. ನಮ್ಮಮ್ಮ ಮನೆಗೆ ನೀರೆಲ್ಲ ಹೋಗಿ ಮಿಷಿನ್ ಮನೆ ಹತ್ರ ಹೋಗಿ ಲೈನ್ ಕೊಟ್ಟಿರ್ತಾರೆ, ಮೋಟ್ರ್ ಆನ್ ಮಾಡಿಬಿಟ್ಟು ಬಾ ಅಂತ ಹೇಳಿದ್ರು. ಸೊ ನಾನು ಹೋಗ್ತಾ ಇದ್ದೀನಿ. ನಮಗೆ ಲೈನ್ ಬಂತು ಅಂತ ಅಂದರೆ ಮನೆಗೂ ನೀರು ಬರುತ್ತೆ, ಪ್ಲಸ್ ತೋಟಕ್ಕೂ ನೀರು ಬರುತ್ತೆ. ಅದಕ್ಕೆ ನಾನು ಇವಾಗ ಹೊಲ್ದ ಹತ್ರ ಹೋಗ್ತಾ ಇದ್ದೀನಿ. ಹೋಗ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಫ್ರೆಂಡ್ಸ್? ಇವತ್ತು ಮನೇಲಿ ಹೆಂಗಿದ್ರು ನೀರು ಖಾಲಿ ಆಗಿಬಿಟ್ಟೈತೆ. ಸೊ ನೀರು ಆನ್ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀನಿ. ನಮ್ಮದು ಮಿಷಿನ್ ಮನೆ ಅಂತ ಹೇಳಿ ತೋರಿಸಿಲ್ಲ ಅಲ್ವಾ ನಿಮಗೆ? ಮನೆ ತೋರಿಸ್ತೀನಿ. ಮಿಷಿನ್ ಮನೆ ಇದೆ, ಅಲ್ಲಿಗೆ ಹೋಗಿ ನೀರು ಆನ್ ಮಾಡಿಬಿಟ್ಟು ಬರಬೇಕು. ನಾನು ಹಿಂಗೆ ಊರಿಗೆ ಬಂದಾಗೆಲ್ಲ ನಾನೇ ಹೋಗ್ತೀನಿ ಆನ್ ಮಾಡೋದಕ್ಕೆ, ಇಲ್ಲ ಅಂತಂದರೆ ನಮ್ಮಮ್ಮ ಹೋಗುತ್ತೆ. ಈಗ ಸಮಯ 9 ಗಂಟೆ ಅಂತ ಅನ್ಕೋತೀನಿ. 9 ಗಂಟೆಗೆ ಮೋಟ್ರ್ ಲೈನ್ ಅಂತ ಕೊಡ್ತಾರೆ. ಸೊ ಹೋಗ್ತಾ ಇದ್ದೀನಿ, ಅದಕ್ಕೆ ನೀರು ಆನ್ ಮಾಡೋಣ ಅಂತ. ಹೆಂಗಿದೆ? ಚೆನ್ನಾಗಿದೆ ಅಲ್ವಾ? ಎಂಜಾಯ್ ಮಾಡಿ. ಇಲ್ಲೆಲ್ಲ ಏನು ಗೊತ್ತಾ, ಇಲ್ಲಿ ನವಿಲುಗಳ ಕಾಟ. ಏನು ಮೊದಲೆಲ್ಲ ನವಿಲುಗಳೇ ಇರಲಿಲ್ಲ, ಇವಾಗಂತೂ ಎಲ್ಲಂದ್ರಲ್ಲೆಲ್ಲ. ನೋಡೀಗ ಲಾಕ್ ಓಪನ್ ಮಾಡೋಣ. ಏನಿಲ್ಲ ನೋಡಿ, ಈ ಥರ ಸ್ವಿಚ್ ಬಾಕ್ಸ್ ಇರುತ್ತೆ. ಇಲ್ಲಿ ಆನ್ ಮಾಡಿದ್ರೆ ಆನ್ ಆಯಿತು ಅಷ್ಟೆ. ನೋಡಿ ಆನ್ ಆಯಿತು, ಆನ್ ಮಾಡಾಯಿತು. ಈಗ ಮನೆಗೆ ಹೊರಡ್ತಾ ಇದ್ದೀನಿ, ಇಷ್ಟೇ ಅಲ್ವಾ? ಹಾಂ ನೋಡಿ, ಎಷ್ಟೊಂದು ತಾರಿ ಬೆಳೆದಿದ್ದೀವಿ ಜೋಳನ. ಯಾರು ತಿನ್ನೋರಿಲ್ಲ, ಹಸುಗಳಿಗೆ ಅಂತ ಬೆಳೆದಿರೋದು. ಗಣ ಲೇಟಾಗಿ ಹೋಗುತ್ತೆ. ಮಿಷಿನ್ ಮನೆಯಿಂದ ಹೋಗ್ತಾ ಇದ್ದೀನಿ ಈಗ. ಕೆಲವೊಂದೊಂದು ಮನೇಲಿ ಬರೀ ಮನೆಯಿಂದ ಆಚೆಗೆ ಕಳಿಸಲ್ಲ. ನಮ್ಮ ಮನೇಲಿ ನೋಡಿ, ಅಲ್ಲಿ ತನಕ ಕಳಿಸ್ತಾರೆ. ಹೋಗ್ಬಿಟ್ಟು ನೀರು ಆನ್ ಮಾಡಿಬಿಟ್ಟು ಬರೋಗು ಅಂತ. ಇಷ್ಟೇ, ಅದಕ್ಕೆ ಹೇಳಿದ್ದು ನಮ್ಮಮ್ಮಂಗೆ ಗಂಡು ಮಕ್ಕಳು ಒಂದಿಲ್ಲ ಅಷ್ಟೇ, ನಾವೇ ಗಂಡು ಮಕ್ಕಳು ಅಂತ. ವಾಕ್ ಆದಂಗೆ ಆಗುತ್ತೆ ಅಷ್ಟೇ. ಥಿಂಕ್ ಪಾಸಿಟಿವ್ ಅಷ್ಟೇ. ದಿನ ಎಲ್ಲಿಗೂ ವಾಕ್ ಹೋಗಲ್ಲ, ಹೀಗೆ ದಿನ ತೋಟ ರೌಂಡ್ ಹೊಡಿಯೋದು, ಹೊಲ್ದ ಹತ್ರ ಹೋಗೋದು, ಇಷ್ಟು ಮಾಡಿದ್ರೆ ಸಾಕು, ಫುಲ್ ವಾಕ್ ಆಗುತ್ತೆ. ಏನಂತೀರಾ? ಪಾಪಕ್ಕೆ ತಿಂಡಿ ತಿನ್ನಿಸಿ ಇವಾಗ ಹಸುಗಳನ್ನೆಲ್ಲ ಕಟ್ಟಾಕೋದಕ್ಕೆ ಅಂತ ಹೊರಡ್ತಾ ಇದ್ದೀವಿ. ಅಮ್ಮ ಆಲ್ರೆಡಿ ಇಟ್ಕೊಂಡು ಹೋಗಿದ್ದಾರೆ ಎಮ್ಮೆ ಹಸು ಎಲ್ಲನೂ. ಇದು ಇವಾಗ ತಂದಿತ್ತಲ್ವ, ಇದನ್ನು ನಾನು ಇಟ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ತೋಟ ಇಲ್ಲೇ ಇರೋದ್ರಿಂದ ಹತ್ರನೇ. ಎಲ್ಲ ಆಲ್ರೆಡಿ ಕಟ್ಟಾಕಾಗಿದೆ ಮೇಯೋದಕ್ಕೆ. ನೋಡಿ, ಎಲ್ಲ ಒಂದೊಂಥವು ಮೇಯ್ತಾವೆ. ತೋಟದಲ್ಲಿ 2 ಕಾಯಿ ಕೂಡ ಸಿಕ್ತು. ನೋಡಿ ಎಷ್ಟು ದಪ್ಪ ಐತೆ. ಸೈಜ್ ನೋಡಿ ಎಷ್ಟು ಇದಾಗೈತೆ. ಬನ್ನಿ, ನಿಮಗೆ ಈಗ ಹೆಂಗಿರು ಕಾಯಿ ಹಿಡಿತವ್ರೆ ತೋರಿಸ್ತೀನಿ ಎಷ್ಟು ದಪ್ಪ ಇರುತ್ತೆ ಅಂತ. ಎಷ್ಟು ಬರುತ್ತೆ ಇದು ಎಡೀರಿ? 1 kg ಬರ್ಬೋದಾ? ಬರ್ತದೆ. ಪಕ್ಕ
ಈಗ 1 kg ಬರ್ತದೆ 900 1 kg ಪಕ್ಕ 1 kg ನೋಡಿ ಎಷ್ಟು ದಪ್ಪ ಆಯ್ತು ಕಾಯಿ. ಅಂತೂ ಇಂತೂ ನಮ್ಮಮ್ಮ ಬೆಳೆದಿದ್ದ ಅವರೆಕಾಯಿ ಮತ್ತು ಹಲಸಿನಕಾಯಿ ತೊಗೊಂಡು ಬಂದಿದ್ದೀವಿ. ಇವತ್ತು ಮಧ್ಯಾಹ್ನಕ್ಕೆ ಇದೇ ಸಾಂಬಾರು. ಯಾರ್ಯಾರೆಲ್ಲ ಹಲಸಿನಕಾಯಿನ ಸಾಂಬಾರನ್ನ ಟ್ರೈ ಮಾಡಿದ್ದೀರಿ ಕಮೆಂಟ್ಸಲ್ಲಿ ಹೇಳಿ, ಮತ್ತು ಒಂದು ಲೈಕ್ ಮಾಡಿ. ನೋಡಿ ಹಲಸಿನಕಾಯಿ ಎಲ್ಲ ಈ ಥರ ಕಟ್ ಮಾಡಿ ಇಟ್ಕೊಂಡು ಹಲಸಿನಕಾಯಲ್ಲಿ ಸಾಂಬಾರು ಕೂಡ ಮಾಡಿದ್ದು. ಸಾಂಬಾರಂತೂ ತುಂಬ ಸಖತ್ತಾಗಿತ್ತು ಮಾತ್ರ. ಒಂದ್ಸಲ ಟ್ರೈ ಮಾಡಿ ನೀವು. ಕೂಡ ಹಾಕ್ಬಿಟ್ಟವ್ರೆ. ಬುಡ ನೀನು ಎತ್ಬೇಡ ಸುಮ್ಮನಿರು ಪಾಪ, ಸೀನ್ ಸಿಗಲ್ಲ ಇದು ಅಂತಾನೆ ಕೂಡಾಕಿರೋದು. ಕೊಕ್ಕೊ ಕೊಕ್ಕೊ ಕೊಕ್ಕೊ. ಹಾಂ ಹತ್ತಪ್ಪ ಗಾಡಿನ, ಹತ್ತು ಹತ್ತು ಹೋಗೋಣ. ಇದು ನಮ್ಮ ಗಿಡದ್ದೇನೆ ಪಪಾಯ. ನೋಡಿ ಎಷ್ಟು ಚೆನ್ನಾಗಿದೆ. ನಮಗಂತೂ ನಮ್ಮ ತೋಟದಲ್ಲಿ ಪ್ರತಿ ಒಂದು ಥರನೂ ಹಣ್ಣು ಸಿಗುತ್ತೆ. ಬನ್ನಿ ತಿಂದು ನೋಡ್ತೀನಿ ಹೆಂಗಿದೆ ಅಂತ ಹೇಳ್ತೀನಿ. ನೋಡಿ ಸಖತ್ತಾಗೈತೆ ಹಣ್ಣು ಮಾತ್ರ. ಬೇಕಾ ನಿಮ್ಗೆ? ಹಣ್ಣಂತೂ ತುಂಬ ಚೆನ್ನಾಗಿತ್ತು. ಹಣ್ಣೆಲ್ಲ ತಿಂದ್ಬಿಟ್ಟು ಒಂದು ಸ್ವಲ್ಪ ಕೆಲಸ ಇತ್ತು ಅಂತಂದರೆ ನಮ್ಮಮ್ಮ ಹೊಲ ಉಳಿಸಿದ್ರಲ್ಲ, ಅದು ಸ್ವಲ್ಪ ಮಣ್ಣೆಲ್ಲ ಸ್ವಲ್ಪ ಎತ್ತರ ಇರೋದೆಲ್ಲನೂ ಸ್ವಲ್ಪ ಒಂದು ನೇರ ಮಾಡಬೇಕಿತ್ತು. ಸೊ ಅಮ್ಮ ಆ ಥರ ಮಾಡ್ತಿತ್ತಲ್ಲ, ನಾನು ಕೂಡ ಹೆಲ್ಪ್ ಮಾಡ್ತಾಯಿದ್ದೆ. ನಾನು ಈ ವಿಡಿಯೋದಲ್ಲಿ ಏನು ಹೇಳ್ತೀನಿ ಅಂತ ಅಂದರೆ, ಮೊದಲು ಹೆಣ್ಮಕ್ಳು ಅಂತಂದರೆ ಫಸ್ಟು ರೆಸ್ಪೆಕ್ಟ್ ಕೊಡೋದನ್ನ ಕಲಿಬೇಕು. ಯಾಕೆ ಅಂತಂದರೆ ಅವ್ರ ಮನೇಲಿರೋರು ಮಾತ್ರ ಅಲ್ಲ ಹೆಣ್ಮಕ್ಳು, ಬೇರೆಯವ್ರ ಮನೇಲಿರೋ ಹೆಣ್ಮಕ್ಳಿಗೂ ಕೂಡ ರೆಸ್ಪೆಕ್ಟ್ ಕೊಡಬೇಕು. ಇಲ್ಲ ಅಂತಂದರೆ ಮನುಷ್ಯ ಯಾವುದೇ ಕಾರಣಕ್ಕೂ ಉದ್ಧಾರ ಆಗಲ್ಲ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ನೀವು ಅನ್ಬೋದು. ತುಂಬ ಒಂದೊಂದ್ಸಲ ತುಂಬ ಬೇಜಾರಾಗಿಬಿಟ್ಟಿರುತ್ತೆ. ಜನಗಳು ಕೂಡ ಅಂಥವರೇ ಇರ್ತಾರೆ. ಹೆಣ್ಮಕ್ಳು ಅಂತ ಅಂದರೆ ಅವ್ರ ಮನೆ ಹೆಣ್ಮಕ್ಳನ್ನಷ್ಟೇ ಎಲ್ಲ ಚೆನ್ನಾಗಿ ನೋಡ್ಕೊಳ್ಳೋದು, ಬೇರೆಯವ್ರ ಮನೇಲಿರೋ ಹೆಣ್ಮಕ್ಳನ್ನು ಕೂಡ ಚೆನ್ನಾಗಿ ನೋಡಬೇಕು, ಒಳ್ಳೆ ದೃಷ್ಟಿಲಿ ನೋಡಬೇಕು, ಒಳ್ಳೆ ಥರ ಮಾತಾಡಬೇಕು ಅಷ್ಟೇ. ಇದು ಹೇಳಬೇಕು ಅಂತ ಅನ್ನಿಸ್ತು. ಅರ್ವಾಗೋರ್ಗೆ ಅರ್ವಾಗುತ್ತೆ. ನಾವು ಸ್ವಲ್ಪ ಮಾತ್ರ ಹಲಸಿನಕಾಯಿನ ಸಾಂಬಾರ್ಗೆ ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಮಡಗಿದ್ದೋ. ಇದು ಹಲಸಿನಕಾಯಲ್ಲಿ ಕಬಾಬ್ ರೆಸಿಪಿ ಮಾಡೋಣ ಅಂತ ಅನ್ನಿಸ್ತು. ಸೊ ಮಾಡಿದೆ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಒಂದು ಸಲನಾದ್ರು ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ತೀನಿ ಈ ರೆಸಿಪಿನ. ಟೇಸ್ಟ್ ಅಂತೂ ಅಷ್ಟೇ ಚೆನ್ನಾಗಿತ್ತು. ನೀವು ಅಷ್ಟೇ ಟ್ರೈ ಮಾಡಿ. ನೋಡ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಏನಾದ್ರೂ ಆದರೆ ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ತುಂಬ ಅಂದರೆ ತುಂಬ ಸಖತ್ತಾಗಿತ್ತು. ನೋಡಿ ನನ್ನ ಮಕ್ಕಳು ಎಷ್ಟು ಕೆಲಸ ಮಾಡಿಕೊಡ್ತಾ ಇದ್ದಾರೆ. ತಡಿಯಮ್ಮ ಪಾಪ ಕೊಡ್ಸು. ಹಾಂ ಕಸ ಕೊಡ್ಸುವ. ಹ್ಞೂ ಹಾಂ ಹಾಂ ಪಾಪ ಇಲ್ಲಿ ಬಾ. ಹ್ಞೂ ಕೆಲಸ ಅಂತೂ ಮುಗೀತು. ಸಂಜೆ ಬೇರೆ ಆಗಿತ್ತು. ಸಂಜೆ ಅಷ್ಟರಲ್ಲಿ ನಮ್ಮನೇಲಂತೂ ಕೋಳಿ ಕುಯ್ಯೋಣ ಅಂತ ನಮ್ಮಮ್ಮ ಅಂತು. ಹೆಂಗಿದ್ರು ನಾನು ಕೂಡ ಊರಿಗೆ ಹೊರಡ್ತಿದ್ದೆ ಅಂತ ಅಂದ್ಬಿಟ್ಟು ಕೋಳಿ ಕುಯ್ತೀನಿ ಅಂತ ಅಂದರು. ನಮ್ಮ ಕಡೆ ಎಲ್ಲ ಈ ಥರ ಮಾಡ್ತಾರೆ. ಅಂದರೆ ಕೋಳಿನ ಸುಮ್ಮನೆ ಕೊಯ್ಯಲ್ಲ, ದೇವ್ರಿಗೆ ಒಪ್ಪಿಸ್ತಾರೆ. ಇದೊಂಥರ ಅವ್ರದ್ದು ಒಂಥರ ನಂಬಿಕೆ ಮತ್ತು ಪದ್ಧತಿ ಈ ಥರ. ನೀವು ಯಾರ್ಯಾರೆಲ್ಲ ಈ ಸಂಪ್ರದಾಯನ ಫಾಲೋ ಮಾಡ್ತೀರಿ? ಏನಿಲ್ಲ, ಗ್ರಾಮ ದೇವತೆಗೆ ಹೆಸ್ರು ಹೇಳಿ ಕುಯ್ತಾರೆ ಅಷ್ಟೇ. ಕುಯ್ದು ನೀಟಾಗಿ ಕ್ಲೀನ್ ಮಾಡಿ ಇವರೇ ಅದನ್ನು ಚೆನ್ನಾಗಿ ಸುಡ್ತಾರೆ. ಈ ಥರ
ಸಖತ್ತಾಗಿರುತ್ತೆ ಮಾತ್ರ ಸಾಂಬಾರು ಟೇಸ್ಟ್ಗಂತೂ ತುಂಬ ಚೆನ್ನಾಗಿರುತ್ತೆ. ಈಗ ಅಂಗಡಿಲೆಲ್ಲ ಕ್ಲೀನ್ ಮಾಡೋದಕ್ಕೂ ಮನೇಲಿ ನಾವೇ ಕ್ಲೀನ್ ಮಾಡಿ ಸಾಂಬಾರು ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ನೋಡಿ ನೀಟಾಗಿ ಕ್ಲೀನ್ ಮಾಡಿ ಇದನ್ನೆಲ್ಲ ವಾಶ್ ಮಾಡಿ ನಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕಟ್ ಮಾಡಿ ಮಡಗ್ತೀವಿ. ನಿಜವಾಗ್ಲೂ ಫ್ರೆಂಡ್ಸ್ ನೀವು ಆದಷ್ಟು ಮನೇಲೇ ಕ್ಲೀನ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಇದಕ್ಕೆ ಏನೇನು ಬೇಕು ಅಂತ ನಾನು ಹೇಳ್ತೀನಿ. ನಾವಿಲ್ಲಿ ಸಾಂಬಾರು ಈರುಳ್ಳಿ ಹಾಕಿದ್ದೀವಿ. ಸ್ವಲ್ಪ ಸಾಂಬಾರು ಈರುಳ್ಳಿ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಅರಿಶಿನ ಮತ್ತು ಕೊತ್ತಂಬರಿ ಸೊಪ್ಪು, ಮೆಣಸು ಮಾತ್ರ ಸ್ವಲ್ಪ ಜಾಸ್ತಿ ಹಾಕಬೇಕು, ಚಕ್ಕೆ, ಲವಂಗ ಇಷ್ಟನ್ನು ಹಾಕಿ ರುಬ್ಬಬೇಕು. ಇದನ್ನೆಲ್ಲ ನೀಟಾಗಿ ರುಬ್ಬಬೇಕು, ಸಣ್ಣಗೆ ರುಬ್ಬಬೇಕು. ಒಂದು ಸ್ವಲ್ಪನೂ ನೀರು ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಈ ಥರ ಚೆನ್ನಾಗಿ ರುಬ್ಬಿ ಇಟ್ಕೊಂಡು ನೆಕ್ಸ್ಟು ಅದಕ್ಕೇ ಮಟನ್ ಸಾಂಬಾರು ಪುಡಿನ ಹಾಕಿ ಸಪ್ರೇಟಾಗಿ ರುಬ್ಬಿ ಇಟ್ಕೋಬೇಕು. ನೆಕ್ಸ್ಟು ಮಟನ್ ಸಾಂಬಾರು ಖಾರದ ಪುಡಿ ಎಲ್ಲ ರುಬ್ಬಾದ್ಮೇಲೆ ಒಂದು ಸ್ವಲ್ಪ ಕಾಯಿ ಮತ್ತು ಕಡಲೆ ಸ್ವಲ್ಪ ಹಾಕಬೇಕು. ನಾವು ನಾಟಿ ಕೋಳಿ ಸಾಂಬಾರು ತೆಳ್ಳಗಿದ್ರೇ ಇಷ್ಟ. ಅದಕ್ಕೆ ಸ್ವಲ್ಪ ಟೊಮೊಟೊ ಹಣ್ಣು ಕೂಡ ಆ್ಯಡ್ ಮಾಡಿ, ಒಂದು ಅರ್ಧ ಟೊಮೆಟೊ ಹಣ್ಣನ್ನ ಆ್ಯಡ್ ಮಾಡಿ ಚೆನ್ನಾಗಿ ರುಬ್ಬಿಟ್ಕೊಳ್ಳಿ ಸಣ್ಣಕ್ಕೆ. ಈ ಥರ ಆಗುತ್ತೆ. ಇವಾಗ ನಾವು ಏನು ಮಾಡ್ತಾಯಿದ್ದೀವಿ ಅಂತಂದರೆ, ನಾವಿಲ್ಲಿ ಆಯಿಲ್ನ ಯೂಸ್ ಮಾಡ್ತಾಯಿಲ್ಲ, ಬದಲಾಗಿ ಬೆಣ್ಣೆನ ಯೂಸ್ ಮಾಡ್ತಾಯಿದ್ದೀವಿ ನಾಟಿ ಕೋಳಿ ಸಾಂಬಾರಿಗೆ. ಸಖತ್ತಾಗಿರುತ್ತೆ. ಒಂದು ಸಲನಾದ್ರು ಟ್ರೈ ಮಾಡಿ. ಸ್ವಲ್ಪ ಬೆಣ್ಣೆ ಹಾಕಿ ಅದು ಚೆನ್ನಾಗಿ ಬೆಣ್ಣೆ ಎಲ್ಲ ಕರಗಿದ ಮೇಲೆ ಅದಕ್ಕೆ ನಾನು ಪೀಸ್ನ ಆ್ಯಡ್ ಮಾಡ್ತಾ ಇರೋದು. ಪೀಸ್ನೆಲ್ಲ ಆ್ಯಡ್ ಮಾಡಿ ಇದನ್ನು ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಅಂದರೆ ಹಸಿ ಸ್ಮೆಲ್ ಅಂತಂದರೆ ಸ್ವಲ್ಪ ಹೊತ್ತು ನೀರು ಬಿಟ್ಕೊಳ್ಳುತ್ತೆ. ಅದಾದಮೇಲೆ ನಾವು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಆ ನೀರೆಲ್ಲ ಸುಂಡೋ ತನಕನೂ ಚೆನ್ನಾಗಿ ಫ್ರೈ ಮಾಡಿ, ಈಗ ಇದಕ್ಕೆ ನಾವು ಅದೇ ಶುಂಠಿ ಬೆಳ್ಳುಳ್ಳಿ ಖಾರ ಇತ್ತಲ್ಲ, ಆ ಬೆಳ್ಳುಳ್ಳಿ ಖಾರನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಹಸಿ ಸ್ಮೆಲ್ ಹೋಗೋ ತನಕ, ಅಂದರೆ ಒಂದು 5 ಮಿನಿಟ್ಸಿಂದ 10 ಮಿನಿಟ್ಸ್ ತನಕ ಚೆನ್ನಾಗಿ ಈ ಥರ ಫ್ರೈ ಮಾಡಬೇಕು. ನೆಕ್ಸ್ಟ್ ನಾನು ಬರೀ ಮಟನ್ ಸಾಂಬಾರು ಪುಡಿನ ರುಬ್ಬಿಟ್ಟಿದ್ನಲ್ಲ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಾದಮೇಲೆ ಸ್ವಲ್ಪ ಸಾಲ್ಟ್ ಹಾಕಿ, ನೆಕ್ಸ್ಟು ನಾನು ಕಾಯಿ ಕಡಲೆ ಏನಿತ್ತು ಇದನ್ನು ಹಾಕಿ ಫ್ರೈ ಮಾಡ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡಿಬಿಟ್ಟು ನಮ್ಗೆ ಎಷ್ಟು ಅಳತೆ ಬೇಕೋ ಅಷ್ಟು ನೀರನ್ನ ಬಿಟ್ಟು ನಾನು ಒಂದೇ ಒಂದು ವಿಷಲ್ ಹೊಡ್ಸಿದ್ದು. ಯಾಕೆಂದರೆ ಇದು ಸ್ವಲ್ಪ ನಾಟಿ ಕೋಳಿನೂ ಮತ್ತು ಎಳೆದು ಇತ್ತು ಇದು. ಸೊ ನಾನು ಒಂದೇ ಒಂದು ವಿಷಲ್ ಹೊಡಿಸ್ದೆ. ನೋಡಿ, ಇನ್ನೇನು ನಾವು ಮಸಾಲ ಹಾಕೋದೇ ಇಲ್ಲ, ಇಷ್ಟೇ ಮಸಾಲ ಆ್ಯಡ್ ಮಾಡೋದು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾನು ಯಾವ ಗರಂ ಮಸಾಲ ಆಗಲಿ ಚಿಕನ್ ಮಸಾಲ ಆಗಲಿ ಆ್ಯಡ್ ಮಾಡ್ತಾಯಿಲ್ಲ, ಒಂದೇ ಒಂದು ವಿಷಲ್ ಹೊಡಿಸಿದ್ದು. ಪೀಸ್ ಅಂತೂ ರೆಡಿ ಆಗೈತೆ. ಟೇಸ್ಟ್ ಮಾಡೋಣವಾ? ನಿಜವಾಗ್ಲೂ ಸೂಪರಾಗೈತೆ ಮಾತ್ರ. ಒಂದು ಸಲನಾದರೂ ನೀವು ನಮ್ಮ ಹಳ್ಳಿ ಸ್ಟೈಲಲ್ಲಿ ಮಾಡ್ತೀವಲ್ಲ ಆ ಥರ ನೀವು ಮಾಡಿ. ಪೀಸು ಅಷ್ಟೇ ಎಷ್ಟು ಚೆನ್ನಾಗಿ ಬಂದೈತೆ ಗೊತ್ತಾ. ಎಳೆ ಕೋಳಿ ಬೇರೆ ಸೂಪರ್ ಆಯ್ತೆ ಪೀಸ್ ಅಂತೂ. ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಲ್ವಾ ನಾಟಿ ಕೋಳಿಗೂ ಮಾಮೂಲಿ ಬೈಲಾರ್ ಕೋಳಿಗೂ. ಸಖತ್ತು ಡಿಫ್ರೆನ್ಸ್ ಇರುತ್ತೆ. ನಮ್ಮನೇಲಂತೂ ನಾವು ಚಿಕ್ಕದ್ರಲ್ಲಿ ಇದ್ದಾಗಿಂದನೂ ಜಾಸ್ತಿ ನಾಟಿ ಕೋಳಿನೇ ಮಾಡೋದು. ಬೈಲಾರ್ ಕೋಳಿ ಎಲ್ಲ ಕಡಿಮೆ. ಚಾಪ್ಸ್ ಮಾಡೋಣಾಗ ಆ ಥರದಕ್ಕೆಲ್ಲ ಬೈಲಾರ್ ಕೋಳಿ ಯೂಸ್ ಮಾಡ್ತಾರೆ. ಸಾಂಬಾರು ಮಾಡೋಕ್ಕೆಲ್ಲ ಜಾಸ್ತಿ ನಾಟಿ ಕೋಳಿನೇ ಮಾಡೋದು, ಇಲ್ಲಾಂದರೆ ಮಟನ್ ಅಷ್ಟೇ. ಅವರಿದ್ವಲ್ಲ ಆವಾಗ ನಮ್ಮಮ್ಮ ಹಿಂಗೆ ಒಂದು ಬೌಲ್ಗೆ ಈ ಥರ ನಾಟಿ ಕೋಳಿ ಸಾಂಬಾರು ಹಾಕ್ಬಿಟ್ಟು ಕೊಟ್ಬಿಡ್ತಿದ್ರು. ಯಾವಾಗಲೂ ಕುಡಿತಾ ಇರೋವು. ಸೂಪರಾಗಿರುತ್ತೆ. ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ನೆಕ್ಸ್ಟ್ ಸಿಗೋಣ. ಬಾಯ್.